ಹೇಗಿದೆ ಫಸ್ಟ್ ಡೇ ಶೂಟ್? ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ. ಬೆಳಗ್ಗೆಯಿಂದ ಅದಿಲ್ಲ ಇದಿಲ್ಲ ಅಂತ ಟೆನ್ಷನ್ ಹಾಕೊಂಡಿದ್ದೆ. ಒಬ್ರ ಮೇಲೆ ಹೇಳಿ ಕಳ್ಸ್ಕೊಂಡು ಸ್ಯಾರಿನೇ ಮರ್ತು ಬಂದಿದ್ದೆ ಫಸ್ಟ್ ಆಫ್ ಆಲ್. ಸೂಪರ್. ನೆಕ್ಸ್ಟ್ ಹಸ್ಬೆಂಡ್ ಕೇಳಿ ತರ್ಸ್ಕೊಂಡೆ ಸ್ಯಾರಿನ. ಆಮೇಲೆ ತಿರ್ಗಾ ಮರ್ತೆ. ಮ್ಯಾಮ್ ಪರ್ಮಿಷನ್ ಕೇಳಿ ಇಸ್ಕೊಂಡೆ. ಒಂದೊಂದಾಗೆ ಹಿಂಗೆ ಮರ್ತಿ ಹೆಂಗೋ ಮಾಡಿದೀನಿ. ಫೈನಲ್ ಔಟ್ಪುಟ್ ನನಗಂತೂ ನನಗೆ ನಂಬಿಕೆ ಇದ್ದಿಲ್ಲ ಇಷ್ಟ ಚೆನ್ನಾಗಿ ಮಾಡ್ತೀನ ನಾನು ಅಂತ. ನಿಜ ಚೆನ್ನಾಗಿ ಬಂದಿದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಇಷ್ಟ ಆಯ್ತಾ ನೀವು ಮಾಡಿರೋ ಮೇಕಪ್? ನನಗೆ ಇಷ್ಟ ಆಯ್ತು. ನಿಮಗೆ ಇಷ್ಟ ಆಯ್ತಾ? ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ನೆಕ್ಸ್ಟ್ ಹೋಗೋ ಬ್ರೈಡ್ ಗಳಿಗೆಲ್ಲ ಮಾಡೋದಕ್ಕೆಲ್ಲದಕ್ಕೂ? ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಡೇ ನೀವು ಎಂಟ್ರಿ ಆದಾಗ ಇಲ್ಲಿಗೆ ಅಟ್ ಪ್ರೆಸೆಂಟ್ ಇವತ್ತು ಹೆಂಗ್ ಅನಿಸ್ತು ಈ ಜರ್ನಿ? ತುಂಬಾ ಖುಷಿ ಆಯ್ತು ಈ ಜರ್ನಿ. ತುಂಬಾ ಮಿಸ್ ಮಾಡ್ಕೊಂತೀನಿ. ಅಯ್ಯೋ ನಾಳೆಯಿಂದ ಕ್ಲಾಸಸ್ ಇರಲ್ಲಪ್ಪ ಅನ್ನೋದೇ ಮಿಸ್ ಮಾಡ್ಕೊಂತೀನಿ ತುಂಬಾ. ಬಟ್ ಮ್ಯಾಮ್ ಜೊತೆ ಈ ತರ ವರ್ಕ್ ಮಾಡ್ತಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಹೇಳಕ್ ಬರ್ತೀನಿ ಮ್ಯಾಮ್. ನೆಕ್ಸ್ಟ್ ಹೆಂಗ್ ಕಲ್ತಿದ್ರೆ ಮ್ಯಾಮ್ ಹೆಂಗೆ ಸ್ಟೆಪ್ ನಂಗೆ ಫಸ್ಟ್ ಟೈಮ್ ಮ್ಯಾಮ್ ಕೈ ಇಟ್ಕೊಂಡು ಕಲ್ಸಿದ್ದು ಬ್ಲಷರ್ ನ. ಅದೊಂದು ಮೆಮೊರಬಲ್ ನನಗಂತೂ ಮರೆಯಕ್ ಆಗಲ್ಲ. ಅದನ್ನ ಕೈ ಇಡ್ಸ್ಕೊಂಡು ಹಿಂಗ್ ಮಾಡಿ ಅಂತ ಕೈ ಇಡ್ಸ್ಕೊಂಡು ಕಲ್ಸಿದ್ದು ಅಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ. ಐ ಥಿಂಕ್ ಯಾರು ಕಲ್ಸಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ನನಗೆ ಕೈ ಇಟ್ಕೊಂಡು ಕಲ್ಸಿದ್ರಲ್ಲ ಹಿಂಗಮ್ಮ ಬ್ಲಷರ್ ಹಿಂಗ್ ಹಾಕೋದು ಅಂತ ನಿಜ ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೇನೇನು ಇಷ್ಟ ಆಯ್ತು? ಮ್ಯಾಮ್ ಮಾತಾಡೋದಾಗ್ಲಿ, ಮ್ಯಾಮ್ ಇನ್ನೊಂದು ಫ್ರೆಂಡ್ಲಿ ಆಗಿರ್ತಾರ ಮ್ಯಾಮ್ ಎಲ್ಲಾ ಜೊತೆ. ಅದನ್ನ ತಿನ್ನೋದಿದ್ದು ಇಷ್ಟ ಆಯ್ತು ಕಣೆ. ಆಮೇಲೆ ಅಷ್ಟೇ, ಇನ್ನೇನು ಇಲ್ವಾ? ಇರಲೆಕ್ಕ ಮ್ಯಾಮ್ ಬಗ್ಗೆ ಮಾತಾಡಕ್ಕೆ ಸ್ವಲ್ಪ ಭಯನೂ ಆಗುತ್ತೆ, ನರ್ವಸ್ ಆಗುತ್ತೆ. ಏನ್ ಮಾತಾಡ್ಬೇಕು ಅಂತ ನಿಜ ಗೊತ್ತಾಗಲ್ಲ. ನೀವ್ ಹಂಗ ಹೇಳ್ಬಿಟ್ರೆ ಹೆಂಗ್? ನೀವ್ ಫಸ್ಟ್ ಡೇ ಬಂದಾಗ ನಿಮ್ ಮೇಲೆ ನಿಮಗಿದ್ದ ಕಾನ್ಫಿಡೆನ್ಸ್ಗೂ ಇವಾಗಿರೋ ಕಾನ್ಫಿಡೆನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? ಫಸ್ಟ್ ಬಂದಾಗ ನಾನು ಹೇರ್ ಸ್ಟೈಲ್ ಮಾಡ್ತಿದ್ದೆ. ಮೇಕಪ್ ಅಲ್ಲಿ ಆಗ್ಲಿ, ಸ್ಯಾರಿ ಡ್ರಾಪಿಂಗ್ ಇದೆಲ್ಲ ನಾನು ಮಾಡಲ್ಲ ಬಿಡು, ನಾನು ಮೊದ್ಲೇ ಸೋಂಬೇರಿ. ಇದನ್ನ ನಾನೇನು ಮಾಡಲ್ಲ ಬಿಡು ಅಂತ ಅನ್ಕೊಂಡಿದ್ದೆ. ಬಟ್ ಈಗೇನಿಲ್ಲ, ಸೋಂಬೇರಿತನ ಬಿಟ್ಟೈತೆ. ಮನೆಗೆ ಹೋದ್ರೆ ಫುಲ್ ಏನೋ ಲೈಕ್ ಡೇ ಫುಲ್ ನಾನು ಹೆಂಗಿರ್ತೀನಿ ಅಂದ್ರೆ ನನಗೆ ಗೊತ್ತಾಗಲ್ಲ. ಡೇ ಫುಲ್ ನಾನು ಮನೇಲಿ ಹೆಂಗಿರ್ತೀನಿ ಗೊತ್ತಾ, ಮುದ್ದೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅಷ್ಟೇ ಇರ್ತಿದ್ದೆ. ಬಟ್ ಇಲ್ಲಂತೂ ಡೇ ಫುಲ್ ಆಕ್ಟಿವ್ ಆಗಿರ್ತೀನಿ. ಈ ನಡುವಂತೂ ಇಲ್ಲಿ ಬಂದಾಗಿಂದ ಫುಲ್ ಡೇ ಆಕ್ಟಿವ್ ಆಗಿರ್ತೀನಿ. ನೆಕ್ಸ್ಟ್ ಕ್ಲಾಸ್ ಮುಗ್ದ ಸೋಂಬೇರಿ ಚಾನ್ಸೇ ಇಲ್ಲ ಆತರ. ನಮ್ ಸ್ಟೂಡೆಂಟ್ ನೆಕ್ಸ್ಟ್ ಫುಲ್ ಹಾರ್ಡ್ ವರ್ಕ್ ಮಾಡ್ತಾರೆ. ನಿಜ ತಾನೆ? ನಿಜ. ಫುಲ್ ಹಾರ್ಡ್ ವರ್ಕ್ ಅವರು. ಚೆನ್ನಾಗ್ ಅನಿಸ್ತಾ? ಚೆನ್ನಾಗ್ ಅನ್ಸ್ತು. ಓಕೆ, ನಾಳೆ ಶೂಟ್ಗೆ ಯಾವ ತರ ಪ್ರಿಪರೇಷನ್ಸ್ ನಡೀತಿದೆ? ನಾಳೆ ಬಂದು ಲೆಹೆಂಗಾ ಇದೆ. ಲೆಹೆಂಗಾಗೆ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಆಗಿದೆ. ಇವನ್ ಮಾಡೆಲ್ ಪ್ರಿಪರೇಷನ್ ಆಗಿದ್ದಾರೆ. ಕರ್ಕೊಂಡ್ಬಂದು ಮೇಕಪ್ ಮಾಡೋದು ಅಷ್ಟೇ ಇರೋದು. ನಾಳೆ ಔಟ್ಡೋರ್ ಇದೆ, ದಯಮಾಡಿ ಏನು ಮರಿಬೇಡಿ. ಎಲ್ಲಾದ್ರು ಪ್ರತಿಯೊಂದು ಎತ್ಕೊ ಬನ್ನಿ. ಅದಕ್ಕೆ ಆಕ್ಚುಲಿ ಎಲ್ಲಾನು ಇಲ್ಲೇ ಇದೆ. ಮಾಡೆಲ್ ಒಂದು ಕರ್ಕೊಂಡ್ಬರ್ಬೇಕು ಅಷ್ಟೇ. ನಾನೇ ಒಂದು ಎತ್ಕೊಂಡ್ಬರ್ಬೇಕು ಅಷ್ಟೇ. ಮಿಕ್ಕಿದೆಲ್ಲ ರೆಡಿನಾ? ಇನ್ನು ಮಿಕ್ಕಿದೆಲ್ಲ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಫ್ ಸ್ಕ್ರೀನ್ ಹೇಳಿ ಈಗ ಹೆಂಗನ್ನಿಸ್ತು ಮೇಕಪ್? ಅದಂತೂ ಕರೆಕ್ಟ್. ಇದನ್ನ ಫ್ಯಾಕ್ಟ್ ಹೇಳ್ಬಿಡ್ಬೇಕು. ಅಟ್ಲೀಸ್ಟ್ ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಮಾಡ್ಕೋಬಹುದು. ಅದು ಯಾರಿಗೆ ಆಗಿರ್ಬೋದು, ನಮ್ಗೆ ಆಗಿರ್ಬೋದು, ಇನ್ನೊಬ್ರಿಗೆ ಆಗಿರ್ಬೋದು. ಯಾರು ಇನ್ಪರ್ಫೆಕ್ಟ್ ಅಲ್ಲ. ಸೊ ಕರೆಕ್ಷನ್ಸ್ ಮಾಡ್ಕೋಬಹುದು. ಈಗ ಅಮ್ಮ ತೋರಿಸ ಮ್ಯಾಮ್ ವಿಡಿಯೋ ಕಾಲ್ ಮಾಡಿ ನಿಜ ನನಗೆ ಶಾಕ್ ಆಗೋಯ್ತು. ನನ್ನ ಮಗಳ ಇವಳು ಅಂತ ಅಂತಿದ್ದಾರೆ. ಅವ್ರಿಗೆ ಗೊತ್ತಿಡಿಯಕ್ಕೆ ಆಗ್ತಿಲ್ಲ, ಹಂಗೆ ಹೇಳ್ತಿದ್ದಾರೆ. ಮದುವೆ ಹೇಳ್ತಾರೆ ಯಾರನ್ನ. ಈಗ ಮೊನ್ನೆ ಅದು ರೀಸೆಂಟ್ ಆಗಿ ಬಂದಿವಾಗ ಈ ಕಡೆ ಸಿರಾಕ್ ಕಡೆಯಿಂದ ಏನೋ ನೋಡಕ್ ಬಿಟ್ಟಿರಂತೆ. ಹುಡುಗ ಕರ್ಕೊಂಡ್ಬಂದ್ ಹಂಗೆ ಮದುವೆ ಮಾಡ್ಕೊಂಡ್ಬರ್ತೀನಿ ಬರ್ತಲ್ಲ. ಮದ್ವೆ ಏಜ್ ಆಯ್ತಲ್ವಾ ಈಗ? ಇಲ್ಲ ಮ್ಯಾಮ್, 21. ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಹುಟ್ಟಕ್ಕೆ 125 ಮದ್ವೆ ಆಗ್ತದೆ. ಅದು ಕಾಮನ್ ಅಲ್ಲ. ಬಟ್ ಅವರ ಡ್ರೀಮ್ ಏನಿದೆ ಯಾರು ಗೊತ್ತು. ಹೌದು, ಫಸ್ಟ್ ಹೆಣ್ಮಕ್ಳು ಏನಾದ್ರು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು, ಸೆಟಲ್ ಆಗ್ಬೇಕು, ಆಮೇಲೆ ಮದ್ವೆ ಆಗ್ಬೇಕು. ಅದೇ ರೂಟೀನ್ ತುಂಬಾ ಒಳ್ಳೇದು. ಅದ್ರಕ್ಕಿಂತ ರೂಟೀನ್ ಬೇರೆ ಯಾರು ಚೆನ್ನಾಗಿಲ್ಲ. ಓಕೆ ಪಾ, ಥ್ಯಾಂಕ್ ಯು. ಸ್ಟಾರ್ಟ್. ನೀವು ಫೋಟೋ ಶೂಟ್ ಮಾಡ್ತೀನಿ. ಇವಾಗ ಯಾಕೋ ಹಿಂಗ್ ಕೂತಿದ್ದಾಳೆ. ನಿಮ್ ಮೇಕಪ್ ನೋಡಿ ಪಾಪ ಮಾತೇ ಬರ್ತಾ ಇಲ್ಲ. ನಿಮ್ ಮೇಕಪ್ ಬಗ್ಗೆ ನಿಮ್ಗೆ ಇಲ್ವಾ? ಇಲ್ಲ, ಆಕ್ಚುಲಿ ಇವತ್ತು ನಾನು ಎಲ್ಲಾರ್ದು ನೋಡ್ತಿದ್ದೀನಲ್ಲ ಮ್ಯಾಮ್, ನಿಜ ಮೇಕಪ್ ಎಲ್ಲಾರ್ದು ಚೆನ್ನಾಗಿ ಬಂದಿದೆ. ಎಲ್ಲಾರ್ದು ಚೆನ್ನಾಗಿ. ಪ್ಯಾನಿಕ್ ಆಗೋರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶ್ವೇತಾ ಆಗ್ಬೋದು. ಶ್ವೇತಾ ಅವ್ರು ತುಂಬಾ ಪ್ಯಾನಿಕ್ ಆಗೋರು. ಶ್ವೇತಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೂರವರು ಸಂಜನ ಬೇಸ್ ಚೆನ್ನಾಗಿ ಹಾಕಿದಾಳೆ. ಅದು ಖುಷಿ. ನಾನು ಆಚೆ ಬಂದ್ಬಿಟ್ಟು ಹೇಳ್ತೇನೆ, ಸಂಜನಾ ಬೇಸ್ ಚೆನ್ನಾಗಿ ಹಾಕಿದ್ದಾರೆ. ಕ್ಲಾಸಸ್ ಸಂಜನಾ ಬೇಸ್ ಆಗ್ತಾ ಇಲ್ಲ, ನೀಟಾಗಿ ಬೇಸ್ ಚೆನ್ನಾಗಿ ಹಾಕಿದ್ದಾರೆ ಅಂತ ನಾನು ಆಚೆ ಬಂದು ಮಾತಾಡ್ತಾ ಇದ್ದೇನೆ. ಎಲ್ಲಾರ್ದು ಮೇಕಪ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತದೆ. ಸಂಜನಾ ಡ್ರೆಸ್ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ, ಇನ್ನು ಚೆನ್ನಾಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಬಟ್ ಓಕೆ ಬಿಡಿ.